जय मंगलम जय नमः पार्वती शिव हर हर महादेव। हर ओम। गुरुर्ब्रह्मा गुरुर्विष्णु गुरुदेवो महेश्वरा। गुरवे साक्षात् परब्रह्मा तस्मै श्री गुरवे नमः। तस्मै श्री गुरवे नमः। ಪ್ರಾತಸ್ಮರಣೀಯರಾಗಿರುವ ಎನ್ನ ಸದ್ಗುರುಗಳ ಚರಣವನ್ನು ಹೃತ್ಕಮಲದಲ್ಲಿ ಧ್ಯಾನಿಸಿಕೊಂಡು ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಸಿದ್ಧಾರೂಢಪ್ಪನವರಿಗೂ ಅವರ ಕರಕಮಲ ಸಂಜಾತರಾದ ಮೌನಯೋಗಿ ಗುರುನಾಥಾರೂಢರಿಗೆ ಇಂಥ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾರೆ. ಶ್ರೀಮನ್ ನಿಜಗುಣ ಶಿವಯೋಗಿಗಳವರನ್ನು ಮೊದಲು ಮಾಡಿಕೊಂಡು ಶ್ರೀಕೃಷ್ಣ ಪರಮಾತ್ಮನನ್ನು ಬಸವಾದಿ ಪ್ರಮಥರನ್ನು ಮೊದಲು ಮಾಡಿಕೊಂಡು ಎಲ್ಲ ಋಷಿಮುಗಣಿಗಳನ್ನು ಎನ್ನ ಮಸ್ತಕದ ಮೇಲಿರಿಸಿಕೊಂಡು ಜಗನ್ಮಾತೆ ಜಗಜ್ಜನನಿ ಆದಿಶಕ್ತಿ ಕಾಳಮ್ಮನ ಪಾದಕ್ಕೂ ದಂಡವತ್ತ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಶಿವಸ್ವರೂಪಿಗಳು. ವಿಷಯ ಏನು ಅಂತಂದರೆ, ಘಟವೇ ಪುಷಿ ಘಟವೇ. ಘಟವೇ ಪೂಷಿ ಘಟವೇ ನೀನು, ಘಟವೇ ಪೂಷಿ ಘಟವೇ ದಿಟದಂತೆ ತೋರಿ ಮೋಹಿಪದನೆ ನಂಬಿ, ದಿಟದಂತೆ ತೋರಿ ಮೋಹಿಪೋದನೆ ನಂಬಿ. ಘಟವೇ ಪೂಷಿ ಘಟವೇ ನೀನು, ಘಟವೇ ಪೂಷಿ ಘಟವೇ. ಮೊದಲು ಮೃತ್ತಿಕೆಯ ಪಿಂಡದೋಳು ನೀನಿಲ್ಲ, ಮೊದಲ ಮೃತ್ತಿಕೆಯ ಪಿಂಡದೋಳು ನೀನಿಲ್ಲ. ಹುಟ್ಟಿದ ಬಳೆ ಕೊಡೆದು ದೋಳಾಗೆ ನಿಲ್ಲ, ಹುಟ್ಟಿದ ಬಳೆ ಕೊಡೆದು ದೋಳಾಗೆ ನಿಲ್ಲ. ವಿವಿಧ ವಿದ್ಯಾಂತದೊಳಗೆ ನೀನಿಲ್ಲ, ವಿವಿಧ ವಿದ್ಯಾಂತದೊಳಗೆ ನೀನಿಲ್ಲ. ಮಧ್ಯದೊಳವ ರೂಪ ನಿನಗೆ ನಿಜಬಹುದು, ಮಧ್ಯದೊಳವ ರೂಪ ನಿನಗೆ ನಿಜಬಹುದು. ಘಟವೇ ಪೂಷಿ ಘಟವೇ ನೀನು, ಘಟವೇ ಪೂಷಿ ಘಟವೇ ದಿಟದಂತೆ ತೋರಿ ಮೋಹಿಪೋದನೆ ನಂಬಿ, ದಿಟದಂತೆ ತೋರಿ ಮೋಹಿಪೋದನೆ ನಂಬಿ. ಘಟವೇ ಪೂಷಿ ಘಟವೇ. ನರರ ಮುಖದ ನುಡಿ ಮಾತ್ರ ಧೀರವಿನಿಂದೆ, ನರರ ಮುಖದ ನುಡಿ ಮಾತ್ರ ಧೀರವಿನಿಂದೆ. ಪರಿಕಲ್ಪಿತಾಕಾರದಿಂದ ವಿವೇಕ, ಪರಿಕಲ್ಪಿತಾಕಾರದಿಂದ ವಿವೇಕ. ವಿರಹಿತರಿಗೆ ಪಾರಮಾರ್ಥವೆನಿಸಿ ತೋರ್ಪೆ, ವಿರಹಿತರಿಗೆ ಪಾರಮಾರ್ಥವೆನಿಸಿ ತೋರ್ಪೆ. ಪರಿಕಿಸಲೆಂದೆಂದು ನಿನಗುಂಟ ತೋರ್ಕೆ, ಪರಿಕಿಸಲೆಂದೆಂದು ನಿನಗುಂಟ ತೋರ್ಕೆ. ಘಟವೇ ಪೂಷಿ ಘಟವೇ ನೀನು, ಘಟವೇ ಪೂಷಿ ಘಟವೇ ದಿಟದಂತೆ ತೋರಿ ಮೋಹಿಪೋದನೆ ನಂಬಿ, ದಿಟದಂತೆ ತೋರಿ ಮೋಹಿಪೋದನೆ ನಂಬಿ. ದಿಟದಂತೆ ತೋರಿ ಮೋಹಿಪೋದನೆ ನಂಬಿ. ಘಟವೇ ಪೂಷಿ ಘಟವೇ ನೀನು, ಘಟವೇ ಪೂಷಿ ಘಟವೇ.
ಇಲ್ಲೆನಿಸದ ತೋರಡಗದ ಮೃತ್ತಿಕೆಯಲ್ಲದೆ ಇಲ್ಲೆನಿಸದ ತೋರಡಗದ ಮೃತ್ತಿಕೆಯಲ್ಲದೆ ನೀನೆಲ್ಲೆಲ್ಲಿಯೂ ಕಾಣೆನರಸಿ ನೀನೆಲ್ಲೆಲ್ಲಿಯೂ ಕಾಣೆನರಸಿ ಉಳ್ಳ ಮೃತ್ತಿಕೆಯಂತೆ ಗುರು ಶಂಭುಲಿಂಗನ ಉಳ್ಳ ಮೃತ್ತಿಕೆಯಂತೆ ಗುರು ಶಂಭುಲಿಂಗನ ಜಗವೆಲ್ಲವೂ ನಿನ್ನಿಂದವಾದುದಂತರಿಯೇ ಜಗವೆಲ್ಲವೂ ನಿನ್ನಿಂದವಾದುದಂತರಿಯೇ ಘಟವೇ ಪೂಷಿ ಘಟವೇ ನೀನು ಘಟವೇ ಪೂಷಿ ಘಟವೇ ದಿಟದಂತೆ ತೋರಿ ಮೋಹಿಪದನೆ ನಂಬಿ ದಿಟದಂತೆ ತೋರಿ ಮೋಹಿಪದನೆ ನಂಬಿ ದಿಟದಂತೆ ತೋರಿ ಮೋಹಿಪದನೆ ನಂಬಿ ಘಟವೇ ಪೂಷಿ ಘಟವೇ ಪೂಷಿ ಘಟವೇ ನೀನು. ಇಲ್ಲಿ ಶ್ರೀಮನ್ ನಿಜಗುಣ ಶಿವಯೋಗಿಗಳವರು ಜ್ಞಾನ ಪ್ರತಿಪಾದನ ಸ್ಥಳ 31ನೇ ಪದ್ಯ ಏನು ಹೇಳಿಕೊಂಡು ಬರುವವರಾಗಿದ್ದಾರೆ ಅಂತಂದ್ರೆ ಘಟವೇ ಪುಷಿ ಘಟವೇ. ಘಟ ಅಂದ್ರೆ ನಮಗೆ ಗೊತ್ತಿಲ್ಲರಿ ಅಂತಂದ್ರೆ ಘಟ ಅಂತಂದ್ರೆ ಶರೀರ ಮಣ್ಣಿನ ಕೊಡ ಮಣ್ಣಿನ ಕೊಡ ಘಟ ಶರೀರ ಇದು ಘಟ ಅಂತಾರೆ ಶರೀರ ಅಂತಾರೆ ತನು ಅಂತಾರೆ ಇದಕ್ಕೂ ಅನೇಕ ಹೆಸರುಗಳದಾವ. ಇದು ಪುಷಿ ಅಂತ ಹೇಳ್ಯಾರ ಅವರು. ಪುಷಿ ಅಂತಂದ್ರೆ ಸುಳ್ಳ ನೀ ಸುಳ್ಳದಿ ಹೆಂಗೆ ಸುಳ್ಳದಿ ಮೊದಲು ಮೃತ್ತಿಕೆಯಳು ಪಿಂಡಾಗಿ ನೀನಿಲ್ಲ ಮೊದಲು ಇಲ್ಲ ಪಿಂಡಾಗಿ ನೀನಿಲ್ಲ ಪುಟ್ಟಿದ ಬಳಿ ಕೊಡೆದು ಧೂಳಾಗಿಯೂ ನೀನಿಲ್ಲ ಮಧ್ಯದೊಳಾವ ರೂಪ ನಿನಗೆ ನಿಜವುದು ನೀನು ನಡಬರ್ಕ ಬಂದದಿ ಮೊದಲಿತ್ತೇನ್ರಿ ಶರೀರ ಇತ್ತೇನಂದ್ರೆ ಇಲ್ಲ ನಡಬರ್ಕ ಬಂದದೀನಿ ಆದರೆ ನೀ ಸುಳ್ಳದಿ ಯಾವಾಗ ಇದು ಸುಳ್ಳಕ್ಕೈತ್ರಿ ಇದು ಸುಳ್ಳು ಆಗಬೇಕಾದ್ರೆ ಜ್ಞಾನ ಬೇಕಲ್ಲ ಜ್ಞಾನ ಆದಾಗ ಸುಳ್ಳಕ್ಕೈತಿ. ಸದ್ಗುರುನಾಥರ ಮುಖದಿಂದವಾಗಿ ಅವರ ನುಡಿಯಿಂದಲೇ ತಿಳ್ಕೊಂಡಾಗ ಏನಕ್ಕತಿ ಸುಳ್ಳಕ್ಕೈತ. ನಾ ಮನೆಯಾಗಿದ್ದುಕೊಂಡು ಪ್ರಪಂಚವನ್ನು ಮಾಡಿ ಇದರಾಗ ಮುಳುಗಿ ಕೆರಿಂದ ಯಾರ ಹೇಳೋ ಮಾತು ಕೇಳಿದ ಸುಳ್ಳೈತಂದ್ರೆ ಅಲ್ಲ ಇಲ್ಲೇ ನಿಜವಾಗಬೇಕಿಲ್ಲೇ ಇಲ್ಲಿ ನಾ ಇದು ಸುಳ್ಳೈತಿ ಅನ್ನತಕ್ಕಂಥದ್ದು ನಿಜ ಆಗಬೇಕಿಲ್ಲಿ ಅಂದಾಗ ನಿಜ ಆದಾಗ ಜ್ಞಾನಕ್ಕತಿ ಇದು ಸುಳ್ಳೈತೆ ಅನ್ನೋದು ಅದನ್ನೇ ಜ್ಞಾನ ಪ್ರತಿಪಾದನ ಸ್ಥಳದಲ್ಲಿ ಇಲ್ಲಿ 31ನೇ ಪದ್ಯ ಹೇಳಿದರು ಘಟವೇ ಪುಷಿ ಘಟವೇ ನೀನು ಮೊದಲು ಇಲ್ಲ ಇನ್ನು ಮುಂದೂ ಇರಂಗಿಲ್ಲ ನಡು ಮಧ್ಯದಲ್ಲಿ ಬಂದದಿ ಅಂಥೇಳಿ ಇಲ್ಲಿ ಹೇಳಿದರು. ಅಲ್ಲಿ ಸ್ಪಷ್ಟವಾಗಿ ಹೇಳಿಬಿಟ್ರು ಜ್ಞಾನ ಪ್ರತಿಪಾದನ ಸ್ಥಳದಲ್ಲಿ ಎನ್ನೊಡನೆ ಸಮರಸವನು ಬೇಡಲೆ ಮುನ್ನಿನಂತೆ ತನವೇ ನೀ ಅನ್ಯವನಿಗೆ ಮೊದಲು ಇದನ್ನು ತಿಳಿಯೋಕ್ಕಿಂತಲೂ ಮೊದಲು ನಾನು ಅತಿದ್ನಿ ನಾನು ನೀನು ಒಂದಾದಿವತ್ತು ತಿಳಿತೀನಿ. ಆದರೆ ನೀನು ಏನು ಮಾಡಿದಿ ಅಂತಂದ್ರೆ ಮುನ್ನಿನಂತೆ ತನವೇನಿಗೆ ಪುಷಿ ನೀನು ನಿಜ ನಾನು ನೀ ಪುಷಿ ಅದಿ ಅನ್ನೋದು ನನಗೆ ಗುರುತಿದ್ದಿರಕ್ಕಿಲ್ಲ. ಸದ್ಗುರುನಾಥನ ಮುಖಾಂತರವಾಗಿ ನೀ ಪುಷಿ ಅದಿ ಅನ್ನೋದು ನನಗೆ ತಿಳ್ಕೊಂಡು ಆದರೆ ಸಮರಸ ಬೇಡ
ನನಗ ನಿನಗ ಸ್ನೇಹ ಬೇಡ. ಆ ಪದ್ಯದಲ್ಲಿ ಹೇಳ್ಯಾರ. ನೀನು ಏನು ಮಾಡಿದಿ ಅಂತ ಕೇಳಿದ್ರೆ, ಗುರುನಾಥ ಅಪ್ಪ ಶ್ರೀಕೃಷ್ಣ ಆಕೈತಪ್ಪ. ಯಾಕಂದ್ರೆ ಮುನ್ನಿನಂತತಿನ ಪುಷಿ ನೀನು ನಿಜ ನಾನು, ನೀನು ಪುಷಿಯದಿ ನಾನು ನಿಜ ಅದನ. ನೀವು ಹೆಂಗೆ ನಿಜ ಅದಿರಿ? ನಾನು ಹೆಂಗೆ ಪುಷಿ ಅದನು, ನೀನು ಹೆಂಗೆ ನಿಜ ಅದಿ ಅಂತಂದ್ರೆ, ಇಲ್ಲ ಮಲವೆರಡರ ಬೆಸುಗೆ, ನೀನು ಬೆಸುಗೆಯಿಂದ ಬಂದಿರತಕ್ಕಂಥ ಶರೀರ ನೀನು. ತಂದೆ ಆನೋಮಲ ತಾಯಿ ರೇತೋ ರಕ್ತದಿಂದ ಉತ್ಪತ್ತಿಯಾದಂಥ ಶರೀರ ನೀನು. ನನಗೆ ನಿನಗೆ ಹೋಲಿಸಬೇಡ. ರಾಜನಿಗೆ ಮಂತ್ರಿಗೆ ಹೆಂಗೆ ಹೋಲ್ಸಕ್ಕೆ ಬರ್ತತಿ ಇಬ್ಬರು ಅಂದ್ರೆ ಬರೋದಿಲ್ಲ. ರಾಜ ರಾಜನ, ಮಂತ್ರಿ ಮಂತ್ರಿನ. ಹಂಗೆ ನೀನು ಬೆಸುಗೆಯಿಂದ ಕೂಡೇದಿ, ನೀ ನನ್ನ ಕೂಡ ಎನ್ನ ಸಮರಸಬೇಡ. ನೀ ಯಾವಾಗಿದ್ರೂ ಸುಳ್ಳದಿ. ನಾ ಯಾವತ್ತೂ ಇದ್ದಮದನ. ನೀನು ಸುಳ್ಳದಿ, ನಾನು ಯಾವತ್ತೂ ಇದ್ದಮದನ ಅತ್ತ ಆತ್ಮ ಪರಮಾತ್ಮ ಹೇಳ್ತಾನೆ. ನಾನು ಯಾವತ್ತೂ ಇದ್ದವನ, ನೀನು ಸುಳ್ಳದಿ, ನೀನು ಬೆಸುಗೆಯಿಂದ ಕೂಡೇದಿ. ಹೌದಲ್ಲ? ನರರ ಮುಖದ ನುಡಿ ಮಾತ್ರ ದಿಂದವಿರದಿಂದೆ, ನುಡಿ ಮಾತ್ರ ಧೀರವಿನಿಂದೆ, ಪರಿಕಲ್ಪಿತಾಕಾರದಿಂದ ವಿವೇಕ, ವಿರಹಿತರಿಗೆ ಪಾರಮಾರ್ಥವೆನಿಸಿ ತೋರ್ಪ, ಪರಿಕಿಸಲೆಂದೆಂದು ನಿನಗುಂಟೆ ತೋರ್ಪೆ. ಇಲ್ಲಿ ಹೇಳ್ಯಾರ, ನರರ ಮುಖದ ನುಡಿ ಮಾತ್ರ ಮಾತ್ರ ಧಿರವಿನಿಂದೆ, ಪರಿಕಲ್ಪಿತಾಕಾರದಿಂದ ವಿವೇಕ. ವಿವೇಕ ಅಂದರೆ ಏನು? ವಿವೇಕ ನಾನು. ವಿವೇಕ ಅಂದರೆ ಶಾಸ್ತ್ರದಲ್ಲಿ ಆತ್ಮನು ನಿಷ್ಕ್ರಿಯನು, ಕ್ರಿಯಾರಹಿತನು, ನಿತ್ಯ ಬುದ್ಧನು, ಮುಕ್ತ ಸ್ವರೂಪನು. ಆತ್ಮನಿಗೆ ಈ ಜಗತ್ತು ಹೆಂಗೈತೆ ಅಂದ್ರೆ ಪ್ರತಿಕೂಲ ಐತಿ. ಸುಳ್ಳೈತಲ್ಲ ಅದಿಲ್ಲ. ಅದು ನಿತ್ಯವಾದಂಥ ಆತ್ಮ ಪರಮಾತ್ಮ ಒಂದೇ ಒಂದು ಸತ್ಯ ಐತಿ.